ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಹೊರವಲಯದ ಶ್ರೀ ಮಹದೇಶ್ವರ ನಗರದ ಬಳಿ ಇರುವ ಕೇಂಬ್ರಿಡ್ಜ್ ಶಿಕ್ಷಣ ಸಮೂಹ ಸಂಸ್ಥೆಗಳ ಆವರಣದಲ್ಲಿ ಸಂಸ್ಥೆಗಳ ರಜತ ಮಹೋತ್ಸವ ನಡೆಯಿತು. ಹಣತೆ ಬೀಳುವುದರ ಮುಖಾಂತರ ಸಮಾರಂಭಕ್ಕೆ ಚಾಲನೆ ನೀಡಿದ ಬಮೂಲ್ ಅಧ್ಯಕ್ಷ ನಿಕಟಪೂರ್ವ ಸಂಸದ ಡಿಕೆ ಸುರೇಶ್ ಮಾತನಾಡಿದರು. ಮಹಾನಗರಗಳಲ್ಲಿ ಸೀಮಿತವಾದವರಿಗೆ ದೊರೆಯುತ್ತಿದ್ದ ಗುಣಮಟ್ಟದ ಶಿಕ್ಷಣ ಹಳ್ಳಿಯ ಕಟ್ಟಕಡೆಯವರಿಗೂ ದೊರೆಯಬೇಕೆಂಬ ದೃಷ್ಟಿಯಿಂದ ಶಿಕ್ಷಣ ಪ್ರಿಯ ಎಸ್ ಲಿಂಗೇಶ್ ಕುಮಾರ್ ಅವರ ಶ್ರಮದ ಪ್ರತೀಕವೇ ಕೇಂಬ್ರಿಡ್ಜ್ ಶಿಕ್ಷಣ ಸಂಸ್ಥೆಗಳು ಎಂದು ಶ್ಲಾಘಿಸಿದರು. ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕುವುದು ಸುಲಭ, ಆದರೆ ಸಂಸ್ಥೆಗಳನ್ನು ಪೋಷಣೆ ಮಾಡುವುದು ಒಂದು ದೊಡ್ಡ ಸಾಹಸವೇ ಸರಿ ಎಂದು ತಿಳಿಸಿದರು. ಆದರೆ ಹಲವಾರು ಏಳು ಬೀಳುಗಳ ನಡುವೆ ಕೇಂಬ್ರಿಡ್ಜ್ ಶಿಕ್ಷಣ ಸಂಸ್ಥೆಯನ್ನು ಸಮೂಹ ಶಿಕ್ಷಣ ಸಂಸ್ಥೆಗಳಾಗಿ ರೂಪುಗೊಳಿಸುತ್ತಿರುವುದು ಸಾಮಾನ್ಯದ ವಿಚಾರವಲ್ಲ ಎಂದು ಗುಣಗಾನ ಮಾಡಿದರು. ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಸಿಪಿ ಯೋಗೇಶ್ವರ್, ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕೇಂಬ್ರಿಡ್ಜ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಹಿಂದೆ ಸಂಸ್ಥಾಪಕ ಎಸ್ ಲಿಂಗೇಶ್ ಕುಮಾರ್ ಹಾಗೂ ಅವರ ಶ್ರೀಮತಿ ಚಿತ್ರಾ ಲಿಂಗೇಶ್ ಕುಮಾರ್ ಅವರ ದೇಣಿಗೆ ಅಪಾರವಾಗಿದೆ ಎಂದರೆ ತಪ್ಪೇನಿಲ್ಲ ಎಂದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಜನಪ್ರಿಯ ಚಿತ್ರನಟಿ ಸಂಜನಾ ಆನಂದ್, ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ರಾಜ್ಯ ರೇಷ್ಮೆ ಮಂಡಳಿ ರಾಜ್ಯಾಧ್ಯಕ್ಷ ಗಂಗಾಧರ್, ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ರಂಗನಾಥ್, ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್, ನಗರಸಭೆ ಸದಸ್ಯೆ ಮಂಗಳಮ್ಮ, ಸಂಸ್ಥೆಗಳ ರೂವಾರಿಗಳು ಹಾಗೂ ಬಮೂಲ್ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದ ಎಸ್ ಲಿಂಗೇಶ್ ಕುಮಾರ್, ಸಂಸ್ಥೆಗಳ ಉಸ್ತುವಾರಿ ಟ್ರಸ್ಟಿಗಳಾದ ಚಿತ್ರಾ ಲಿಂಗೇಶ್ ಕುಮಾರ್, ಕುಕ್ಕುಟ ಮಂಡಳಿ ರಾಜ್ಯಾಧ್ಯಕ್ಷ ಡಿಕೆ ಕಾಂತರಾಜ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶಿವಮಾಧು, ಸಿಪಿಐ ಆಪ್ತ ನಾಗೇಶ್, ಹೈಕೋರ್ಟ್ ಲಾಯರ್ ಮೋಹನ್ ಕೃಷ್ಣ, ಡಾಕ್ಟರ್ ಅಕ್ಷತ್ ಕೆ ಗೌಡ, ಟ್ರಸ್ಟಿ ನಾರಾಯಣ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಶಿಕ್ಷಣ ಅಂತ ಹೇಳಿದ್ರೆ ಮೊದಲು ತರ ಶಿಕ್ಷಣ ಅಲ್ಲ, ಇದು ಬಹಳ ಕಷ್ಟ ಇದೆ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಮೊದಲು ಲಿಂಗೇಶ್ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಒಂದೆರಡು ಡೇಟ್ ಹೊಡಿಬೋದಾಗಿತ್ತು ಅಂತ ಕಾಣಿಸ್ತದೆ ಶಿಕ್ಷಕರು. ಈಗ ಹೊಡಿಯೋಂಗಿಲ್ಲ. ಹೊಡಿತೀರಾ ಮೇಡಮ್? ಈಗ ಹೊಡಿಯೋಂಗಿಲ್ಲ. ಪೇರೆಂಟ್ಸೇ ಬಂದ್ಬಿಡ್ತಾರೆ. ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾ ಇದ್ದಾರೆ, ಪೇರೆಂಟ್ಸ್ ಗಳೇ ಬಂದ್ಬಿಡ್ತಾರೆ. ಯಾಕೆ ಅಂತ ಅಂದ್ರೆ ಮಕ್ಕಳಿಗೆ ಹೊಡಿಯಕ್ ನಿನ್ಗೆ ಯಾರು ಹೇಳ್ದವ್ರು ಅಂತ ಹೇಳಿ. ಅವ್ರೇನ್ ದ್ವೇಷ ಅಲ್ಲ, ಮಕ್ಕಳು ವಿದ್ಯಾವಂತರಾಗ್ಲಿ, ಬುದ್ಧಿವಂತರಾಗ್ಲಿ, ಗುಣವಂತರಾಗ್ಲಿ, ಪಾಠವನ್ನ ಚೆನ್ನಾಗಿ ಕಲೀಲಿ ಅಂತಕ್ಕಂತ ಉದ್ದೇಶದಿಂದ ಅವರು ಮಕ್ಕಳಿಗೆ ದಂಡಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಮಕ್ಕಳ ಮೇಲೆ ಇರ್ತಕ್ಕಂಥ ಅಗಾಧವಾದಂತ ಪ್ರೀತಿ ಏನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಸ್ತಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಣ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಒಂದು ಗುಣಮಟ್ಟದ ಶಿಕ್ಷಣವನ್ನ. ಆ ಶಿಕ್ಷಣವನ್ನ ನನ್ನ ಮಗನಿಗೆ ನಾನು ಕೊಡಬೇಕು, ಮಕ್ಕಳಿಗೆ ಕೊಡಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ತಾವೇನು ಕೇಂಬ್ರಿಡ್ಜ್ ಅಂತ ಒಂದು ಉತ್ತಮವಾದಂತ ಶಿಕ್ಷಣ ಸಂಸ್ಥೆನಲ್ಲಿ ಮಕ್ಕಳನ್ನ ಬಿಟ್ಟಿರ್ತೀರಿ. ಅವರ ಅವರ ಜವಾಬ್ದಾರಿ ಏನು ಅವ್ರ ಕೈ ಕೊಟ್ಟಿರ್ತೀರಿ. ಅವರ ಗುಣಮಟ್ಟವನ್ನ ಕೊಟ್ಟು ಶಿಕ್ಷಣವನ್ನ ಒಳ್ಳೆ ಶಿಕ್ಷಣವನ್ನ ಕೊಡಿಸ್ಬೇಕಾಗಿರ್ತಕ್ಕಂಥದ್ದು ಕೂಡ ಅವರ ಕರ್ತವ್ಯ ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಪೋಷಕರು ಶಿಕ್ಷಕರ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನ ಬೆಳೆಸ್ಕೋಬೇಕಾಗುತ್ತೆ. ಪೋಷಕರು ಶಿಕ್ಷಕರ ಜೊತೆ ಉತ್ತಮವಾದಂತಹ ಬಾಂಧವ್ಯ ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಪ್ರತಿನಿತ್ಯದ ಆಕ್ಟಿವಿಟೀಸ್ ಇವತ್ತು ಬಹಳ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಕೇಂಬ್ರಿಡ್ಜ್ ಶಿಕ್ಷಣ ಸಂಸ್ಥೆ ಇರ್ಬೋದು, ಶಿಕ್ಷಣ ಇರ್ಬೋದು, LKG ಮಕ್ಕಳಿಂದ ಹಿಡಿದು PUC ವರೆಗೂ ಏನು ಶಿಕ್ಷಣ ಇವತ್ತು ಇಲ್ಲಿ ಕಲಿತಾ ಇದ್ದೀರಿ. ಅಂದಿನ ಕಾಲದಲ್ಲಿ ಇವತ್ತು ಚನ್ನಪಟ್ಟಣದಲ್ಲಿ ಅವತ್ತು ಸುಮಾರು 40 ವರ್ಷ, 30 ವರ್ಷ, 25 ವರ್ಷ ನಿಮ್ ತಂದೆ ತಾಯಂದ್ರು ಶಿಕ್ಷಣ ಮಾಡ್ತಾ ಇದ್ದಂತ ಪರಿಸ್ಥಿತಿನೇ ಬೇರೆ. ಇವತ್ತು ನಿಮ್ಮ ಮಕ್ಕಳಿಗೆ ನೀವು ಕೊಡ್ತಾ ಇರ್ತಕ್ಕಂತ ಶಿಕ್ಷಣದ ವ್ಯವಸ್ಥೆನೇ ಬೇರೆ. ಇವತ್ತು ಇಡೀ ಪ್ರಪಂಚದ ಜೊತೆ ನೀವು ಪೈಪೋಟಿಯನ್ನ ಮಾಡೋದ್ರ ಜೊತೆಗೆ ಅಂಗೈಯಲ್ಲಿ ಶಿಕ್ಷಣವನ್ನ, ಅಂಗೈಯಲ್ಲಿ ಪ್ರಪಂಚವನ್ನ ನೋಡ್ತಕ್ಕಂಥದ್ದು. ಅಂಗೈ ಅಂದ್ರೆ ಏನು? ಮೊಬೈಲ್ ಇಟ್ಕೊಂಡ್ರೆ ಸಾಕು, ಇಡೀ ಪ್ರಪಂಚ ಕಾಣಿಸ್ತದೆ. ಪ್ರಪಂಚದ ವಿದ್ಯಮಾನಗಳನ್ನ ನೀವು ನೋಡ್ತಕ್ಕಂಥದ್ದು. ಆ ವಿದ್ಯಮಾನಗಳನ್ನ ನೋಡುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ನಾವು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ನಾವೇನಾದ್ರೂ ಅವ್ರಿಗೆ ನಾವೇನ್ ಮಾಡ್ಬೇಕು, ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಮನಿಸ್ತಿಲ್ಲ ಅಂತ ಅಂದ್ರೆ ನಾವು ನಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ದಂಗ ಆಗ್ತದೆ. ಎಲ್ಲವೂ ಸಿಗ್ತದೆ ಅಂಗೈಯಲ್ಲಿ. ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಎಲ್ಲವೂ ಸಿಗುತ್ತೆ. ಏನ್ ಸಿಗಬಾರ್ದು ಎಲ್ಲವೂ ಸಿಗ್ತಾ ಇರ್ತದೆ. ಆದ್ರೆ ನೀವ್ ಏನನ್ನ ನೋಡಿ ಕಲಿತೀರಿ ಅಂತಕ್ಕಂಥದ್ದೇ ಬಹಳ ಮುಖ್ಯ. ಯಾವುದ್ರ ಬಗ್ಗೆ ನಿಮ್ಮ ಮಕ್ಕಳು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ, ಅವರಿಗೆ ಯಾವ ರೀತಿಯಾದಂತ ಒಂದು ಪ್ರೋತ್ಸಾಹವನ್ನ ಕೊಡಬೇಕು, ಯಾವ ಹಂತದಲ್ಲಿ ಸರಿದಾರಿಗೆ ಅವರನ್ನ ತಪ್ಪನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ
ಸರಿದಾರಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತಕ್ಕಂತ ಒಂದು ಪರಿಜ್ಞಾನವನ್ನ ಇಟ್ಕೊಂಡ್ರೆ ಮಾತ್ರ ಪೋಷಕರು ಉತ್ತಮವಾದಂತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಗುಣವಂತರಾಗ್ಲಿಕ್ಕೆ ಸಾಧ್ಯ ಆಗ್ತದೆ.